ಬುದ್ಧಿಶಕ್ತಿಯ ಮಾಪನಗಳು. ಬುದ್ಧಿಶಕ್ತಿಯ ಮಾಪನ. ವೈಜ್ಞಾನಿಕವಾಗಿ ಬುದ್ಧಿಶಕ್ತಿಯನ್ನು ಅಳೆಯುವ ಪ್ರಯತ್ನ ಮಾಡಿದವರು ಆಲ್ಫ್ರೆಡ್ ಬೀನೆ ಅವರು. ಬುದ್ಧಿಶಕ್ತಿಯ ಪಿತಾಮಹ ಎಂದು ಇವರನ್ನು ಕರೆಯಲಾಗುತ್ತದೆ. ಆಲ್ಫ್ರೆಡ್ ಬೀನೆ ಅವರನ್ನು ಬುದ್ಧಿಶಕ್ತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನೀಡಿದವರು ಆಲ್ಫ್ರೆಡ್ ಬೀನೆ ಅವರು. ಬುದ್ಧಿಶಕ್ತಿಯ ತ್ರಿಕವಲು ಸಿದ್ಧಾಂತವನ್ನು ಮಂಡಿಸಿದವರು ರಾಬರ್ಟ್ ಸ್ಟರ್ನ್ಬರ್ಗ್ ರವರು. ಸಹಸಂಬಂಧ ಬುದ್ಧಿಶಕ್ತಿಯ ಸಿದ್ಧಾಂತವನ್ನು ಮಂಡಿಸಿದವರು ಕೆಟಲ್ ರವರು. ಬುದ್ಧಿ ಪ್ರಾಪ್ತಾಂಕ ವಿಲಿಯಂ ಸ್ಟರ್ನ್ ಅವರು. ಬುದ್ಧಿಶಕ್ತಿ ಪತ್ತೆ ಹಚ್ಚುವ ವಿಧಾನ. ಬುದ್ಧಿ ಪ್ರಾಪ್ತಾಂಕದ ಸೂತ್ರ IQ = MA × 100/CA. ಫೈಂಡ್ ಔಟ್ IQ ಅಂತ ಕೊಟ್ಟರೆ MA × 100/CA ಸೂತ್ರವನ್ನು ಹಾಕಬೇಕು. ದೈಹಿಕ ವಯಸ್ಸನ್ನು ಕಂಡುಹಿಡಿಯುವ ಸೂತ್ರ ಅಂದರೆ CA = MA × 100/IQ. ಮಾನಸಿಕ ವಯಸ್ಸು ಕಂಡುಹಿಡಿಯುವ ಸೂತ್ರ MA = IQ × CA/100. ಬುದ್ಧಿಶಕ್ತಿಯ ಪರೀಕ್ಷೆಗಳು. ವೈಯಕ್ತಿಕ ಪರೀಕ್ಷೆ, ಶಾಬ್ದಿಕ ಪರೀಕ್ಷೆ, ವೇಸ್ಲರ್ ಅವರ ವಯಸ್ಕರ ಬುದ್ಧಿಶಕ್ತಿ ಮಾಪನ. ಅಶಾಬ್ದಿಕ ಪರೀಕ್ಷೆ, ಸ್ಟ್ಯಾನ್ಫರ್ಡ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ. ಕಾರ್ಯಾತ್ಮಕ ಪರೀಕ್ಷೆ, ಬಾಟಿಯ ಕಾರ್ಯಾತ್ಮಕ ಪರೀಕ್ಷೆ, ವೇಸ್ಲರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ. ಘನ ವಿನ್ಯಾಸ ರಚನೆ ಪರೀಕ್ಷೆ, ಅಲೆಕ್ಸಾಂಡರ್ ಅವರ ಪಾಸ್ ಅಲಾಂಗ್ ಪರೀಕ್ಷೆ. ಸಂವೇದನಾತ್ಮಕ ಪರೀಕ್ಷೆಗಳು. ಸಂವೇದನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ನೀಡಿದವರು ಜಾನ್ ಮೇಯರ್ ಮತ್ತು ಪೀಟರ್ ಸಾಲವೈ ಎನ್ನುವವರು. ಪ್ರಚುರಗೊಳಿಸಿದವರು ಡೇನಿಯಲ್ ಗೋಲ್ಮಾನ್. ಇವರ ಪುಸ್ತಕ ಎಮೋಷನಲ್ ಇಂಟೆಲಿಜೆನ್ಸ್ 1995ರಲ್ಲಿ ಬರೆದಿದ್ದಾರೆ ಡೇನಿಯಲ್ ಗೋಲ್ಮಾನ್ ಅವರು. ಅನುಭೂತಿ ಎಂದರೆ ಇತರರ ಭಾವನೆಗಳಿಗೆ ಸ್ಪಂದಿಸುವುದು. ಅಭಿಕ್ಷಮತೆ ಎಂದರೆ ಸಾಮಾನ್ಯ ಬುದ್ಧಿಶಕ್ತಿಗಿಂತ ಹೊರತಾದ ವಿಶಿಷ್ಟ ಸಹಜ ಸಾಮರ್ಥ್ಯವನ್ನು ಅಭಿಕ್ಷಮತೆ ಎನ್ನುವರು. ಮನೋಧೋರಣೆ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಸನ್ನಿವೇಶದ ಬಗ್ಗೆ ಇನ್ನೊಬ್ಬ ಹೊಂದಿರುವ ಮಾನಸಿಕ ಸ್ಥಿತಿಯನ್ನು ಅಥವಾ ಭಾವನೆಯನ್ನು ಮನೋಧೋರಣೆ ಅಥವಾ ಮನೋಭಾವ ಅಥವಾ ಅಭಿವೃತ್ತಿ ಎಂದು ಕರೆಯುತ್ತಾರೆ. ಆಸಕ್ತಿ. ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿಯೇ ಆಸಕ್ತಿ.